ಪ್ರೀತಿಯಿಂದ ಹುಟ್ಟಿರ್ತದೆ. ಹುಟ್ಟಿದಂಥ ಮಗು ತಂದೆ ಒಂದೇ ಮಗ ಹಾಡ್ದೇನೆ ತಿಳ್ಕೊಂಡು ಬಹಳ ಪ್ರೀತಿ ಮಾಡ್ತಿರ್ತಾನ, ಬಹಳ ಎದುವಂತಿರ್ತಾನ, ಅಪ್ಪುವಂತಿರ್ತಾನ. ಅಂಥ ಸಂದರ್ಭದಲ್ಲಿ ಆ ಕೂಸಿನ ಏನ್ ಮಾಡ್ತಾನಂದ್ರ ದಿನಾಲು ಹೊರಗೆ ಹೋದ್ನಾಗ ಎದ್ದು ಲಲ್ಲೆ ಕೊಡ್ತಾನ, ಮುದ್ದಾಡ್ತಿರ್ತಾನ, ಬಾ 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 ಅಪ್ಪ ಅಂತಾನ, ಏನೇನೋ ಅಂತಾನ, ರಾಜ ಅಂತಾನ, ಏನೇನೋ ಅಂತಿರ್ತಾನ. ಅಂತ ಪ್ರೀತಿಯಿಂದ ಅಪ್ಪಿಕೊಂಡು ಅವನು ಕೆಳಗಿಟ್ಟು ಹೋಗುವಂತ ಮಾಡ್ತಾನ. ಅಂಥ ಒಂದು ಮಗ ಒಂದ್ ದಿವಸ ಮಗ ತಂದೆ ಆಫೀಸ್ಗೆ ಹೊಂಟಿರ್ತಾನ. ಮಗ ಏನೋ ಹೊಲಸು ಮಾಡ್ಕೊಂಡು ಬಂದು ಅಪ್ಪ 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 ಅಂತ ತಿಳ್ಕೊಂಡಿದ್ದಾಗ ಏನೋ ತಂದೆ ಅನ್ನೋಂತಾನೆ ಚೀಟಿ ಸ್ವಲ್ಪ ದೂರ ಸರಿ ಅಂತ ತಿಳ್ಕೊಂಡು ಹೇಳ್ತಾನ. ತಂದೆ ಅಂತಾನ ತಾಯಿ ಅನ್ನಂಗಿಲ್ಲ, ತಂದೆ ಅಂತಾನ ತಾಯಿ ಅನ್ನಂಗಿಲ್ಲ, ತಂದೆ ಅಂತಾನ ತಾಯಿ ಅನ್ನಂಗಿಲ್ಲ. ನಿನ್ನೆ ಒಂದು ದಿವಸ ನಾವು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಸವರಾಜ ಶಾಸ್ತ್ರಿಗಳು ಒಂದು ಮೊಬೈಲ್ದಾಗ ಒಂದು ಸನ್ನಿವೇಶ ತೋರಿಸಿದ್ರು. ಏನಂದ್ರೆ ಇವತ್ತು ಮಕ್ಕಳಿಗೆ ಡೈಪರ್ಸ್ ಅಂತ ಹಾಕ್ತಾರದ, ಏನಾದ್ರು ಹೊಸ ಮಾಡ್ಕೋಬಾರ್ದು, ಏನೋ ತಗೊಂಡಾದ್ರೆ ಅದು ಒಳಗೆ ಮಾಡ್ತಾರೆ ಅಂತ ತಿಳ್ಕೊಂಡು ಹಾಕಿರ್ತಾರ. ತಾಯಿ ಅದನ್ನ ಬಿಚ್ಚಿ ಹಿಂಗೇನೋ ಮಾಡ್ಕೊಳಕ್ ಬಂದಿರ್ತಾರ. ಮಗು ಏನೋ ಇಟ್ಟಾಕ್ ಹೋಗ್ತದ. ತಾಯಿ ಏನ್ ಮಾಡ್ತಾರ, ಆ ಡೈಪರ್ ಬಾಯಿಗೆ ಹಿಡ್ಕೊಂಡು ಮಗುವಿಗೆ ಎತ್ಕೊತಾರ. ಅಂದ್ರೆ ನನ್ನ ಮಗ ಹೊಲಸು ಮಾಡ್ಯಾನ, ಇದು ನನ್ನ ಬಾಯಿಗೆ ಹಚ್ಚಬೇಡ ಅಂತ ಕಲ್ಪನೆ ಇಲ್ಲ. ಅದರಂತ ವಾತ್ಸಲ್ಯ, ಅದರಂತ ಪ್ರೀತಿ ಜಗತ್ತಿನಾಗ ಎಲ್ಲಾ ಬಂಧುಗಳಿಗಿಂತ ಮಗುವಿಗೆ ತಾಯಿ ಅಂತ ಬಂದು ಜಗತ್ತಿನಾಗ ಎಲ್ಲಿ ಸಿಗಕ್ಕಿಲ್ಲ. ಅಂತ ತಾಯಿ ಏನ್ ಮಾಡ್ತಾರಂದ್ರೆ ಮಗುವಿಗೆ ಅಂತಪ್ಪ ತಂತಿ ಬಿಟ್ಟೆ ತೆಗಿ ಹೊಸ ತೆಗಿ, ನಾನು ಆಫೀಸ್ ಕೊಂಟೀನಿ, ನಾನು ವ್ಯವಹಾರ ಕೊಂಟೀನಿ, ಇಂಥದ್ದು ಕೊಟ್ಟಿನಿ ನೋಡಿ ಹೊಲಸಾಗ್ಯದ ಅಂತ ತಿಳ್ಕೊಂಡ ತಾಯಿ ಏನ್ ಮಾಡ್ತಾರ, ಅದೇ ಹೊಲಸು ಮಾಡಿದಂತ ಮಗನಿಗೆ ಎದಿಗೆ ಹಚ್ಕೊಂತಾರ. ಬಾಪ ಬಾ ನಿಮ್ಮ ಅಪ್ಪ ಅಂತ ಹೊಲಸು ಮಾಡ್ಕೊಂಡಿದ್ದಲ್ಲ ಎದಗೊಂದಿಲ್ಲ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಅವ್ರಿಗೆ ಸ್ವಚ್ಛ ಮಾಡಿ ಹೊಸ ಬಟ್ಟೆ ಹಾಕಿ ಮತ್ತು ತಂದೆ ಮುಂದೆ ಬಿಟ್ಟಾಗ ನಮ್ಮಪ್ಪ ಬೈದಾನ ಅನ್ನುವಂಥ ಕಲ್ಪನೆ ಇಲ್ಲ, ನಮ್ಮಪ್ಪ ನನ್ನ ಆ ಸಮಯದಲ್ಲಿ ತಿರಸ್ಕಾರ ಮಾಡ್ಯಾನ ಅನ್ನುವಂಥ ಕಲ್ಪನೆ ಇಲ್ಲ. ಮತ್ತು ನನಗೆ ಅಪ್ಪನ ಕಂಡೆ ಅನ್ನುವಂಥ ಒಂದು ಭಾವನೆಯಲ್ಲಿ ಮಗ ನಕ್ಕೋಂತ ಅಂಬೆಗಾಲ ಇಟ್ಕೊಂತ ತಂದೆ ಅಂತನ ಆ ಬಾಪ ಬಾಪ ರಾಜ ಅಂತ ತಿಳ್ಕೊಂಡು ಎದ್ಕೊಂಡು ಅದಕ್ಕೆ ಮುದ್ದು ಕೊಟ್ಟು ಮತ್ತೆ ತಲೆಗಿಸುವಂತವನಾಗ್ತಾನ. ಇದು ಏನಂತ ಕೇಳಿದಾಗ ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹಿ ತಿಷ್ಟಂತಿ ತಸ್ಕರ ಜ್ಞಾನಾಪರಾರಂಥ ಇದಂ ಶರೀರ. ಅಂದ್ರೆ ತಂದೆಯನ್ನು ಕಳ್ಕೊಳ್ಳುವಂತ ಒಂದು ಯೋಗದಲ್ಲಿ ಹೊಲಸು ಮಾಡ್ಕೊಂಡಿರ್ತೀವಿ ನಾವೆಲ್ಲ. ಹೊಲಸು ಮಾಡ್ಕೊಂಡಾಗ ಇವತ್ತು ಒಬ್ಬವ ತಂದೆಗೆ ಬಹಳ ಆರಾಮಿದ್ದಿದ್ದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂಥವ್ರು ಹೇಳಕತ್ರ ಒಬ್ಬ ಡಾಕ್ಟರ್ ಕರ್ಕೊಂಡು ಬಂದ್ರೆ ಮಗನಿಂದ ಈ ಸಂದರ್ಭ ಉಳಿತಾನೆ ನಿಮ್ಮಪ್ಪ ಅಂದಾಗ ಹೇಳಿಬಿಟ್ರಿ, ಹುಡ್ಕೊಂತ ಡಾಕ್ಟರ್ ಕರ್ಕೊಂಬರ್ರಿ ಅಂತ ತಿಳ್ಕೊಂಡಂದ. ತಾಯಿ ಅಂತ ಹುಡ್ಕೊಂತಂದ್ರ ಅವ್ ಹುಡ್ಕೊಂತ ಹೋದ. ಅಲ್ಲಿ ಹೋಗೋದ್ರಾಗ ಒಂದು ಬಜಾರ್ ನಡೆದಿತ್ತು. ಏನ್ ನಡೆದಂತ ನೋಡಿದ, ಅಲ್ಲಿ ಒಂದು ಸಂತಿ ಇತ್ತು, ಏನೋ ಬಾರಿಸ್ತಿದ್ರು, ಕೋತಿ ಕುಡಿಸ್ತಿದ್ರು, ಡಂಬರಾಟ ಮಾಡುತ್ತಿದ್ರು. ಆ ಡಂಬರಾಟ ನೋಡ್ಕೊಂತ ನಿಂತ ಸಮಯ ಆದದ್ದೇ ಗೊತ್ತಾಗ್ಲಿಲ್ಲ. ಸ್ವಲ್ಪ ಅವರ ಆಟ ಮುಗಿದ್ರಾಗ ಇಲ್ಲಿ ಎತ್ತರ ಆಯ್ತು, ಓಹೋ ಮನ್ಯಾಗ ನಮ್ಮ ಅಪ್ಪಗೆ ಆರಾಮಿಲ್ಲ, ಅಪ್ಪಗ ಆರಾಮ ಮಾಡಿಸ್ರೆ ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ನಾ ಬಂದೀನಿ ಅಂತಂದ್ರ ಎಂತ ತಪ್ಪು ಮಾಡಿದೆ ಅಂತ ಹೊಡ್ಕೊಂತ ಡಾಕ್ಟರ್ ಕರ್ಕೊಂಡು ಮನೆಗೆ ಹೊಡ್ಕೊಂತ ಹೋದ. ಸಮಯ ಮೀರಿತ್ತು, ಮನೆ ಮುಂದೆ ನಿಂತಿದ್ರು. ಯಾಕಂತ ಕೇಳಿದಾಗ ಎಲ್ಲರೂ ಹೇಳಿದ್ರು, ಹುಚ್ಚ ತಕ್ಷಣ ಹೋಗಿ ಕರ್ಕೊಂಡ್ಬಂದ್ರೆ ನಿಮ್ಮ ಅಪ್ಪ ಕುಳಿತಿದ್ದವು ಅಲ್ಲಿ ನಡೆಯುವಂತ ಡಂಬರಾಟ ನೋಡ್ಕೋತ ನಿಂತದಕ್ಕೆ ನಿಮ್ಮ ಅಪ್ಪನ ಕಳ್ಕೊಂಡಿರೋ ಅಂತ ನನ್ನ ಅಂತಾರಂತ. ಅಂದ್ರೆ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ ನಾ ಪೂರ್ವದಲ್ಲಿ ಹೇಳಿದಂತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ ವಜಕಗಳನ್ನುವಂತ ವ್ಯವಹಾರದಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ನಮ್ಮನ್ನ ನಾವು ಮರೆತು ತಂದೆಯನ್ನು ಮರಿತೀವಿ, ದೇವರನ್ನು ಮರಿತೀವಿ, ಗುರುವಿನ ಮರಿತೀವಿ, ಎಲ್ಲರನ್ನು ಮರೆತಂತ ಸಂದರ್ಭದಲ್ಲಿ ತಾಯಿಯಾದಂತಹ ಗುರು ಏನ್ ಮಾಡ್ತಾರಂತ ನಿಮ್ಮನ್ನು ಕರೆದು ಮನದ ಮೈಲಿಗೆಯನ್ನು ಕಳೆದು ಮನೆಯ ಮೈಲಿಗೆಯನ್ನು ಕಳೆದು ನಿನ್ನನ್ನು ಸ್ವಚ್ಛ ಮಾಡಿ, ನೋಡಪ್ಪ ನಿಮ್ಮ ಅಪ್ಪ ವಿಶ್ವರಾಜನ ಹತ್ತಿರ ಬಂದಿದ್ದಿ, ಅಪ್ಪನ್ನು ಕೂಡು ಅಂತ ತಿಳ್ಕೊಂಡ ತಂದೆ ತೋರಿಸಿದಾಗ ವಿಶ್ವರಾಜರು ಬಾರಪ್ಪ ನನ್ನ ಮಗ ಅಂತ ತಿಳ್ಕೊಂಡು ಗಂಡ್ರಗ ಅಂತ ತಿಳ್ಕೊಂಡು ಎದುಕೊಂಡು ಮುಂದೆ ಮಾಡಬೇಕಂತ ಅಂತ ತಂದೆ ಮತ್ತು ತಾಯಿ ಅದಕ್ಕೆ ಹೇಳ್ತಿರ್ತಾರೆ. ಬದಲಿಕದ ಹಾಡ್ತಿರ್ತಾರೆ, ಗುರುವಿನ ಕೂಡಿದ್ದೇನೆ ಅಂತ ಕೇಳ್ತಿ ಅರಿವಿನ ಮನೆಯಲ್ಲಿ 108 ನಾಯಿ ಬಗಳಿದ್ದರೇನೋ ಗುರುವಿನ ಕೂಡಿದೆ ನಾವು.
ಗುರುವಿನ ಕೂಡಿದಿನ ಅನ್ನತಕ್ಕಂಥ ಅರ್ಥ ಏನಂತ ಕೇಳಿದ್ರ ಎಲ್ಲಾನು ಬರುತ್ತೆ, ಅವನೊಬ್ಬನು ಹಿಡ್ಕೊಂಡೆ. ಅಂತ ಒಂದು ವಿಚಾರದಲ್ಲಿ ಇವತ್ತು ಪವಿತ್ರವಾದಂತ ಗುರು ಪುರುಷಾಮೃತ ಯೋಗದ ನಾವು ಅದರಲ್ಲಿ ಅಧಿಕ ಮಾಸದಲ್ಲಿ ಬರತಕ್ಕಂಥ ಗುರು ಪುರುಷಾಮೃತ ಯೋಗ ದಿವಸ ನೀವೆಲ್ಲ ವಿಶ್ವಾರಾಧನ ದರ್ಶನ ತಗೊಂಡ್ರಿ, ಬಗಳಾಂಬಿಕಾ ದರ್ಶನ ತಗೊಂಡ್ರಿ. ಇನ್ನೊಂದು ಏನು ಇಲ್ಲಿ ನಮಗೆ ಸಿಗ್ತದೆ ಅಂತ ಕೇಳಿದ್ರೆ ನಮಗೆ ಏನು ಬೇಕಾದ್ರೂ ಸಿಗ್ತದೆ. ಅದ್ಯಾಂಗ್ರಿ ಅಂತ ಕೇಳಿದ್ರೆ ಬದುಕಿನ ಐಚ್ಛಿಕೆಗಳು ತಿಳ್ಕೊಂಡಿರ್ತಾವ, ಯಾವುದೇ ಇರಲ್ಲ. ಹೊಲ ಮನೆ ಹೌದು ಅಲ್ಲ, ವಿದ್ಯೆ ಸಂಪತ್ತು ಜ್ಞಾನ ಬಂದಂತ ಆಪತ್ತು ದೂರ ಆಗುವಂಥದ್ದು, ಕಷ್ಟ ಕಾರ್ಪಣ್ಯಗಳು ಕಳೆಯುವಂಥದ್ದು, ಸುಖ ಸಮೃದ್ಧಿಯನ್ನು ಸಿಗುವಂಥದ್ದು, ಶಾಂತಿ ಸೌಹಾರ್ದತೆಯನ್ನು ಸಿಗುವಂಥದ್ದು, ಅವೆಲ್ಲವುಗಳು ಕೂಡ ಎದರಲ್ಲಿ ಅಡುಕಾಗಿರ್ತಾವ ಅಂತ ಕೇಳಿದ್ರೆ ಅಣಿಮಾದಿ ಸಿದ್ಧಿಗಳಲ್ಲಿ ಕೂಡಿಕೊಂಡಿರುವಂಥವು ಆಗ್ತಾವ. ಶಾಸ್ತ್ರಗಳು ಹೇಳಿದ್ರು, ಅಣಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ರಾಕ್ಷಕ ಸಿದ್ಧಿ, ವಶತ್ವ ಸಿದ್ಧಿ, ಈಶತ್ವ ಸಿದ್ಧಿ. ಅಂದ್ರೆ ಅಣಿಮಾ ಸಿದ್ಧಿ ನಿಮ್ಮೆಲ್ಲ ಕಾಣ್ತೀವಿ ನಿಮ್ಮೆಲ್ಲ ಗುಡಿ ನಿಮ್ಮ ಕ್ಷೇತ್ರದಲ್ಲಿ. ಅಣಿಮಾ ಸಿದ್ಧಿ ಅಂದ್ರೆ ಸಣ್ಣದಿದ್ದದ್ದು ಗುರುನಾಥ ನನಗೆ ಬಹಳ ಕಟ್ಟಕ್ಕೆ ಬಂದದ, ಬಹಳ ದುಃಖ ದುಮ್ಮಾನಗಳು ಬಂದವ. ದೊಡ್ಡದು ಬಂದದ ಪೂರ್ವ ಹ್ಯಾಕ್ ಮಾಡ್ತಾರೆ ತಿಳ್ಕೊಂಡು ಆ ಅಣಿಮಾ ಸಿದ್ಧಿ ಅಂತ ಸುರುವಿನ ಮೂರ್ತಿಗೆ ನಮಸ್ಕಾರ ಮಾಡಿದ್ರೆ ಅಂತ ದೊಡ್ಡದಿದ್ದಂಥದ್ದು ಸಣ್ಣದಾಗಿ ನಿಮಗೆ ದೂರಾಗಿ ಹೋಗುವಂಥದ್ದು ಆಗ್ತಾ. ಇದು ಅಣಿಮಾ ಸಿದ್ಧಿ. ಏನು ಗರಿಮಾ ಸಿದ್ಧಿ ಅಂದ್ರೆ ಏನು? ಮನ್ಯಾಗ 10 ರೂಪಾಯಿ ಹೊರ 100 ರೂಪಾಯಿ ಕೆಲಸ ಅದ, ಮನ್ಯಾಗ ಸಣ್ಣದೊಂದು ವ್ಯವಸ್ಥೆ ಅದ, ಲಂಕಣ ಇಟ್ಟುಕೊಂಡು 3 ಇಟ್ಟುಕೊಂಡು ಹೊಲ ಖರೀದಿ ಮಾಡ್ಬೇಕಂತೀರಿ, ದಟ್ಟ ದಾರಿದ್ರ್ಯ ದೂರ ಆಗ್ಬೇಕಂತೀರಿ, ಸಂಪತ್ತು ಸಿಗಬೇಕಂತೀರಿ. ನನಗೊಂದು ಇಷ್ಟೇ ಅದ, ಯಾಕೆ ಮಾಡ್ತೇಪ ಅಂತಂದ್ರೆ ಇಷ್ಟಿದ್ದದ್ದು ಗರಿಮಾ ದುಡ್ಡದಷ್ಟು ಬೆಳೆದಂತ, ಅದಕ್ಕೆ ಗರಿಮಾ ಸಿದ್ಧಿ ಗರಿಮಾ ಸಿದ್ಧಿ ಅಂತ ಹೇಳ್ತಾರೆ. ಇನ್ನು ಲಗಿಮಾ ಸಿದ್ಧಿ ಏನಿದ್ರು ಕೂಡ ನಮ್ಮ ಮನುಷ್ಯನ ಕಲ್ಮಶಗಳು ದೂರ ಆಗಬೇಕು, ಮನುಷ್ಯನಾಗ ಇದ್ದದ್ದು ಸಾಧಿಸ್ಬೇಕು. ಲಗಿಮಾ ಸಿದ್ಧಿ ಗರಿ. ಇನ್ನು ಪ್ರಾಪ್ತಿ, ಗುರುನಾಥ ನಮ್ಗೆ ಏನೂ ಇಲ್ಲಪ್ಪ, ನಮ್ಗೆ ಅನುಕೂಲ ಮಾಡಿಕೊಡು, ಎಲ್ಲಾ ಸಂಪತ್ತುಗಳು ಹೌದು ಅಲ್ಲ ಮತ್ತೊಂದು ಮಗನೊಂದು ಬೇಡಿದ್ದನ್ನು ಸಿಗತಕ್ಕಂಥದ್ದು ಆಗ್ತದೆ. ಇನ್ನು ಪ್ರಾಕ್ಷಾಕ ಎಲ್ಲವೂ ಕೂಡ ಇಟ್ಟುಕೊಂಡು ನಾನು ಒಳ್ಳೆಯ ರೀತಿಯಿಂದ ಬಾಳತಕ್ಕಂಥ ಅನುಗ್ರಹಿಸ ನಮಗ. ಇನ್ನು ವಶತ್ವ, ಯಪ್ಪ ನನಗೆ ಇದು ಮನಸ್ಸಿನಾಗ ಇದು ಮಾಡೀನಿ, ಇದು ಆಗಂಗಿಲ್ಲ ಆಗ್ಯದ ಅಂತ ತಿಳ್ಕೊಂಡಂದ್ರೆ ಅದು ಸಿಗೋತಕ್ಕಂಥದ್ದು ವಶತ್ವ ಅಂತಾರ. ಈಶತ್ವ ಅಂತಂದ್ರ ಸ್ವಲ್ಪ ನಾ ದೊಡ್ಡವಾಗಬೇಕಂತ ತಿಳ್ಕೊಂಡು ನಾನೇ ಬೆಳಿಬೇಕಂತ ತಿಳ್ಕೊಂಡು ಅನ್ನುವಂಥ ಸಿದ್ಧಿಗೆ ಈಶತ್ವ ಸಿದ್ಧಿ ಅಂತಾರ. ಅಂಥ ಒಂದು ಎಲ್ಲಾ ಅಣಿಮಾದಿ ಅಷ್ಟಸಿದ್ಧಿಗಳನ್ನ ತಮ್ಮ ವಶ ಮಾಡಿಕೊಂಡಂತ ವಿಶ್ವರಾಜರು ದೇವಿಯ ಅನುಗ್ರಹದಿಂದ ಪ್ರಾಪ್ತಿಯಾದಂತಹ ಅಷ್ಟಮ ಸಿದ್ಧಿಗಳು ಒಂದೊಂದಕ್ಕೆ ಸ್ಥಾನ ಕೊಡುವಂತ ತಿಳ್ಕೊಂಡಂತ ಸಂದರ್ಭ ನಾವು ವಿಶ್ವರಾಜರು ದೇಹ ಬಿಟ್ಟು ಹೋಗೋದಕ್ಕಿಂತ ಪೂರ್ವದಲ್ಲಿ, ಯಾಕಂದ್ರೆ 5,000 ವರ್ಷದ ಕಲಿಯುಗದಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ತಿಳ್ಕೊಂಡು ಕೇಳಿದ್ರೆ ಆ ಭೂಮಿ ಮೇಲೆ ವಿಶ್ವರಾತ್ರಿ ಒಂದು ಸ್ಥಿತಿಯಾಗಿ ಅವ್ರು ವೀರಾಂಜನೇಯ ಸ್ವಾಮಿ ಒಂದಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ, ಸೂಕ್ಷ್ಮ ಸಿದ್ಧಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಇವತ್ತು ನೋಡ ನಾ ಮುಂದೆ ಕರ್ಷಣೆ ಬಂದು ಹೇಳ ತಿಳ್ಕೊಂಡು 100 ಮಂದಿ 10 ಮಂದಿನ ಕೂಡ ಹೇಳತಕ್ಕಂಥವ್ರ